ಆಸ್ಟ್ರೇಲಿಯನ್ ಪ್ಲೇಯರ್ ಅಲೆನ್ ಬಾರ್ಡರ್ ಮತ್ತು ಇಂಡಿಯನ್ ಪ್ಲೇಯರ್ ಸುನಿಲ್ ಗವಾಸ್ಕರ್ ಅವರ ಹೆಸರಿನಲ್ಲಿ ನಡೆಯುವ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ವಿನ್ನರ್ಸ್ ಲಿಸ್ಟನ್ನು ನೋಡೋಣ. ಮೊದಲನೇ ಸೀರೀಸ್ 1996-97ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ಇಂಡಿಯಾ ಒಂದು ಟೆಸ್ಟ್ ಮ್ಯಾಚನ್ನು ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ನಯನ್ ಮೊಂಗಿಯಾ. ಎರಡನೇ ಸೀರೀಸ್ 1997-98ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಟೆಸ್ಟ್ ಮ್ಯಾಚ್ಗಳನ್ನ ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಸಚಿನ್ ತೆಂಡೂಲ್ಕರ್. ಮೂರನೇ ಸೀರೀಸ್ 1996-2000ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 3 ಟೆಸ್ಟ್ ಮ್ಯಾಚ್ಗಳಲ್ಲಿ 3 ಟೆಸ್ಟ್ ಮ್ಯಾಚ್ಗಳನ್ನ ಆಸ್ಟ್ರೇಲಿಯಾವೇ ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಸಚಿನ್ ತೆಂಡೂಲ್ಕರ್. ನಾಲ್ಕನೇ ಸೀರೀಸ್ 2000-2001ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 1 ಹಾಗೂ ಇಂಡಿಯಾ 2 ಟೆಸ್ಟ್ ಮ್ಯಾಚ್ಗಳನ್ನ ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಹರ್ಭಜನ್ ಸಿಂಗ್. ಐದನೇ ಸೀರೀಸ್ 2003-2004ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 1 ಆಸ್ಟ್ರೇಲಿಯಾ 1 ಹಾಗೂ 2 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸ್ ಡ್ರಾ ಆಗುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ರಾಹುಲ್ ದ್ರಾವಿಡ್. ಆರನೇ ಸೀರೀಸ್ 2004-2005ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 2 ಹಾಗೂ ಇಂಡಿಯಾ 1 ಗೆಲ್ಲುವ ಮೂಲಕ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಡ್ಯಾಮಿಯನ್ ಮಾರ್ಟಿನ್. ಏಳನೇ ಸೀರೀಸ್ 2007-2008ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 2 ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಬ್ರೆಟ್ ಲೀ. ಎಂಟನೇ ಸೀರೀಸ್ 2008-2009ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆದ್ದು 2 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಇಶಾಂತ್ ಶರ್ಮಾ. ಒಂಬತ್ತನೇ ಸೀರೀಸ್ 2010-2011ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 2 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಸಚಿನ್ ತೆಂಡೂಲ್ಕರ್. 10ನೇ ಸೀರೀಸ್ 2011-12ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 4 ಟೆಸ್ಟ್ ಮ್ಯಾಚ್ಗಳನ್ನ ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಮೈಕಲ್ ಕ್ಲಾರ್ಕ್. 11ನೇ ಸೀರೀಸ್ 2012-13ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 4 ಗೆಲ್ಲುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ರವಿಚಂದ್ರನ್ ಅಶ್ವಿನ್. 12ನೇ ಸೀರೀಸ್ 2014-15ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 2 ಗೆದ್ದು 2 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಸ್ಟೀವ್ ಸ್ಮಿತ್. 13ನೇ ಸೀರೀಸ್ 2016-17ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆದ್ದು 1 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ರವೀಂದ್ರ ಜಡೇಜಾ. 14ನೇ ಸೀರೀಸ್ 2018-19ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆದ್ದು 1 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಚೇತೇಶ್ವರ್ ಪೂಜಾರ. 15ನೇ ಸೀರೀಸ್ 2020-21ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆಲ್ಲುತ್ತೆ ಹಾಗೂ ಆಸ್ಟ್ರೇಲಿಯಾ 1 ಗೆಲ್ಲುತ್ತೆ. ಈ ಮೂಲಕ ಇಂಡಿಯಾ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಪಾಟ್ ಕಮಿನ್ಸ್. 16ನೇ ಸೀರೀಸ್ 2022-23ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 4 ಟೆಸ್ಟ್ ಮ್ಯಾಚ್ಗಳಲ್ಲಿ ಇಂಡಿಯಾ 2 ಗೆದ್ದು 1 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್. 17ನೇ ಸೀರೀಸ್ 2024-25ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. 5 ಟೆಸ್ಟ್ ಮ್ಯಾಚ್ಗಳಲ್ಲಿ ಆಸ್ಟ್ರೇಲಿಯಾ 3 ಗೆದ್ದು 1 ಡ್ರಾ ಮಾಡಿಕೊಳ್ಳುವ ಮೂಲಕ ಸೀರೀಸನ್ನು ವಶಪಡಿಸಿಕೊಳ್ಳುತ್ತೆ. ಪ್ಲೇಯರ್ ಆಫ್ ದಿ ಸೀರೀಸ್ ಜಸ್ಪ್ರೀತ್ ಬುಮ್ರಾ. 18ನೇ ಸೀರೀಸ್ 2026-27ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. 5 ಟೆಸ್ಟ್ ಮ್ಯಾಚ್ಗಳನ್ನು ಒಳಗೊಂಡಿರುತ್ತೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ವೀಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.